ಮಾದೇವಪುರ ರೈತರು ಮಾಡುತ್ತಿರುವ ಭೂಮಿಯನ್ನು ಅಕ್ರಮ ಗಣಿಗಾರಿಕೆ ಕೆಆರ್ಎಸ್ ಟೋಲ್ ಸಂಗ್ರಹ ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆ ಆಸ್ತಿಯನ್ನು ಪಾಂಡವಪುರ ಸಹಕಾರ ಸಕ್ಕರೆ ಆಸ್ತಿಯನ್ನು ಕನ್ನಂಬಾಡಿ ಕಟ್ಟೆಯಿಂದ ಸಂಗ್ರಹದಿಂದ ಮೈಸೂರು ಬೆಂಗಳೂರು ಕೊಡುವ ಯೋಜನೆಯನ್ನು ನೀರು ಕೊಡುವ ಯೋಜನೆಯನ್ನು ಸರ್ಕಾರಿ ಭೂಮಿಯ ಲೂಟಿ ಅರಣ್ಯ ಇಲಾಖೆ ಭೂಮಿ ಕಳುವಾಗಿದೆ ಸ್ಫೋಟಕ ನಿಯಂತ್ರಣ ಕಾಯ್ದೆ ಕೆಆರ್ಎಸ್ ಟೋಲ್ ಸಂಗ್ರಹ ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆ ಆಸ್ತಿ ಸರ್ಕಾರಿಯ ಭೂಮಿ ಲೂಟಿ ಅರಣ್ಯ ಇಲಾಖೆ ಭೂಮಿ ಕಳುವಾಗಿದೆ ಭೂಮಿಯನ್ನು ಅಕ್ರಮ ಗಣಿಗಾರಿಕೆ ಸ್ಫೋಟಕ ನಿಯಂತ್ರಣ ಕಾಯ್ದೆ ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆ ಆಸ್ತಿ ಕನ್ನಂಬಾಡಿ ಕಟ್ಟೆಯಿಂದ ಸಂಗ್ರಹದಿಂದ ಮೈಸೂರು ಕಾನೂನಂತೆ ಕಾನೂನು ಬೇಕೇ ಬೇಕು ಬೇಕೇ ಬೇಕು ಉಳುಮೆ ಮಾಡುತ್ತಿರುವ ಭೂಮಿಯೋ ಅಯ್ಯಯ್ಯೋ ಸ್ನೇಹಿತರೆ ಶ್ರೀರಂಗಪಟ್ಟಣ ತಾಲೂಕು ವ್ಯಾಪ್ತಿ ಮೈಸೂರಿಗೆ ಹೊಂದಾಣಿಕೆ ಇದೆ. ಅಲ್ಲಿ ಸರ್ಕಾರಿ ಭೂಮಿ 100 ಎಕರೆ ಲೂಟಿ ಆಗ್ತಾ ಇದೆ. ಲೂಟಿ ಆದ್ರೂ ಮೌನವಾಗಿ ಆಡಳಿತ ವ್ಯವಸ್ಥೆ, ಜಿಲ್ಲಾಡಳಿತ, ತಾಲೂಕಾಡಳಿತ, ರಾಜ್ಯ ಸರ್ಕಾರನೂ ಮೌನವಾಗಿದೆ. ಕಾರಣ ಏನು ಅಂತಂದರೆ ಅವ್ರಿಗೆ ಬೇಕಾದವ್ರಿಗೆ 100 ಎಕರೆ, 1 ಎಕರೆ 4 ರಿಂದ 5 ಕೋಟಿ ಬರ್ತಾ ಇದೆ. ಅರಣ್ಯ ಇಲಾಖೆಗೆ 35 ಎಕರೆನ ಮಂಜೂರು ಮಾಡವ್ರೆ. ಇವತ್ತು RTC 25 ಎಕರೆ ಇದೆ. ಒಂದೇ ಒಂದು ಕುಂಟೆ ಜಮೀನಿಲ್ಲ. ಆ ಎಲ್ಲ ಭೂಮಾಫಿಯಾದವರು ಭೂಗಳರು ಸ್ವಾಧೀನಪಡಿಸ್ಕೊಂಡವ್ರೆ. ಅದನ್ನು ಪತ್ತೆ ಹಚ್ಚಿ ಅಂತೇಳಿ 2-3 ವರ್ಷದಿಂದ ಭೂಮಿ ತಾಯಿ ಹೋರಾಟ ಸಮಿತಿ ನಿರಂತರವಾದಂಥ ಹೋರಾಟ ಮಾಡ್ತಾಯಿದ್ರು. ಆ ಕಡೆ ಗಮನ ಇಲ್ಲ ಅಂತಂದರೆ ಮೌನ ಆಗೋ ಮೂಲಕ ಇದಕ್ಕೇನು ಅಕ್ರಮಕ್ಕೆ ಸಹಕಾರವನ್ನು ತಾಲೂಕಾಡಳಿತ ಕೊಡ್ತಾ ಇದೆ. ಈ ಬಗ್ಗೆ ನಮ್ಮ ಕ್ಷೇತ್ರ ಶಾಸಕರು ಹೇಳಿದ್ರು, ಈಗಾಗಲೇ ಮೌನ ಆಗೋರೆ. ಬೇಕಾದ ಪ್ರಭಾವಿಗಳಿಗೆ ಖಾತೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿ ವಿಧಾನಸೌಧದಲ್ಲಿ ಮಾತಾಡ್ತೀನಿ ಅಂತ ಹೇಳಿದಂಥವ್ರು ಮೌನವಾಗವ್ರೆ. ಅವರೆಲ್ಲರಿಗೂ ಬಾಯಿಗೆ ಏನೇನಾದ್ರು ಆಗ್ತಾಗ ಸುಮ್ಮನೆ ಆಗ್ತಾರೆ ಅನ್ನೋ ಒಂದು ಆತಂಕ. ಕನಿಷ್ಠ 1,000 ಕೋಟಿ ರೂಪಾಯಿನ ಸರ್ಕಾರಿ ಭೂಮಿ ಕಸ್ಬಾ ಹೋಬಳಿ ಹಾಗೆಯೇ ಬೆಳಗಳ ಹೋಬಳಿಲಿ ಲೂಟಿ ಆಗಿರೋಂಥದ್ದನ್ನ ಸಾಕ್ಷಿ ಸಮೇತ ಕೊಡೋಂಥ ಇದ್ದೀವಿ. 2 ವರ್ಷದಿಂದ ನಿರಂತರವಾಗಿ ಹೇಳ್ತಾ ಇದ್ದೀವಿ. ಆ ಕಡೆ ಗಮನ ಕೊಡ್ತಾ ಇಲ್ಲ. ಒಂದು ಇನ್ನು ಅಕ್ರಮ ಗಣಿಗಾರಿಕೆ ಈ ಜಿಲ್ಲೆಯಲ್ಲಿ ಭಾಳಷ್ಟರಲ್ಲಿ ಶ್ರೀರಂಗಪಟ್ಟಣ ಜಾಸ್ತಿ. ನಾನು ಒಂದು ಅಕ್ರಮ ಗಣಿಗಾರಿಕೆ ನಿಲ್ಲಿಸಿ ಅನ್ನೋದ್ರ ಜೊತೆಗೆ ಅಲ್ಲೊಂದು ಸಂಪರ್ಕ ನಾಲೆ ಬರುತ್ತೆ. ಸಂಪರ್ಕ ನಾಲೆಯ 100 ಅಡಿ 200 ಅಡಿ ಒಳಗಡೆ ಸ್ಫೋಟ ಮಾಡ್ತಾ ಇದ್ದಾರೆ. ಅದೇನಾದ್ರು ಕುಸಿದೋಗ್ಬಿಟ್ರೆ ಮಳವಳ್ಳಿ ಆ ಭಾಗಕ್ಕೆ ನೀರಿಲ್ಲ. ಇಂಥದ್ದಿದ್ರೂ ಮೌನವಾಗಿದ್ದಾರೆ. ಯಾಕೆ ಅಂತ ಅರ್ಥ ಆಗಲ್ಲ. ಅದು ಎಲ್ಲಕ್ಕಿಂತ ಮಿಗಿಲಾಗಿ ಈಗ ಪ್ರಧಾನಿ ಬಂದಾಗ ನೈಸ್ ರೋಡಲ್ಲಿ ಜೆಲೆಟಿನ್ ಇದ್ದು ಅಂತೇಳಿ ತನಿಖೆ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲಾಧಿಕಾರಿಗೆ ಒಂದು ಪ್ರಶ್ನೆ ಮಾಡ್ತೀನಿ, ನಾನು SP ಅವರಿಗೆ ಒಂದು ಪ್ರಶ್ನೆ ಮಾಡ್ತೀನಿ. ಕೇಂದ್ರ ಸರ್ಕಾರದ ಸ್ಫೋಟಕ ಕಾಯ್ದೆ ಜಾರಿಲಿ ಇದೆಯಾ ಇಲ್ವಾ? ಮಂಡ್ಯ ಜಿಲ್ಲೆಯಲ್ಲಿ ಏನಾದ್ರು ಇದ್ದರೆ ಒಂದು ಕಡೆಯಿಂದ ಸ್ಫೋಟಕನ ಮತ್ತೊಂದು ಕಡೆ ಸಾಗಾಣಿಕೆ ಮಾಡಬೇಕಾದ್ರೆ DYSP ಗಮನ ಕೊಡಬೇಕು. ಈ ಜಿಲ್ಲೆಯ ಯಾವುದಾರ DYSP ಆಫೀಸ್ನಲ್ಲಿ ಸ್ಫೋಟಕ ನಿಯಂತ್ರಣ ಮಾಡೋ ಒಂದು ಬುಕ್ ಇದೆಯಾ? ಇವತ್ತೆಷ್ಟು ಬಂತು, ಇವತ್ತೆಷ್ಟು ಬಳಕೆ ಮಾಡಿದ್ರು ಅನ್ನೋದು ದಿನನಿತ್ಯ ಬರಿಬೇಕಾದಂಥದ್ದು ಬರೆದಿಲ್ಲ ಅಂದರೆ ಪರೋಕ್ಷವಾಗಿ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಮೌನ ಆಗೋ ಮೂಲಕ ಅಕ್ರಮ ದಂಧೆಗೆ ನೇರ ಮೊದಲನೇ ಕಾರಣಕರ್ತರೆ ಜಿಲ್ಲಾಡಳಿತ ಅನ್ನೋದನ್ನ ಈ ಸಂದರ್ಭದಲ್ಲಿ ಜವಾಬ್ದಾರಿತವಾಗಿ ಹೇಳ್ತೀನಿ. ಇಲ್ಲಿವರೆಗೆ ಸ್ಫೋಟಕ ನಿಯಂತ್ರಣವನ್ನು ಮಾಡೋದಕ್ಕೆ ಯಾವ ಪ್ರಯತ್ನವೂ ಇವ್ರು ಮಾಡಿಲ್ಲ. ಇವ್ರ ಕುರ್ಚಿ, ಇವ್ರ ಆದಾಯವನ್ನು ಜಾಸ್ತಿ ಮಾಡ್ಕೊತಾ ಇದ್ದಾರೆ ಹೊರತು ನಮ್ಮ ನಾಡಿನ ಆಸ್ತಿ ಏನು ಗಣಿ ಲೂಟಿ ಆಗ್ತಾ ಇದೆ, ರಾಜ್ಯಕ್ಕೆ ಹೋಗ್ಬೇಕಾದಂಥ ತೆರಿಗೆ ಏನೂ ಹೋಗಿಲ್ಲ. ಅದ್ರ ಕಡೆ ಮೌನವಾಗವ್ರೆ ಅಂತ. ಇನ್ನು ಕನ್ನಂಬಾಡಿ ಕಟ್ಟೆ, ಯಾವುದೇ ಕಟ್ಟೆ ಕೆಳಭಾಗದಲ್ಲಿ ನೀರು ತಗೋತಾರೆ.
ಕನ್ನಂಬಾಡಿ ಕಟ್ಟೆಯ ಸಂಗ್ರಹ ಇದೆಯಲ್ಲ, ಸಂಗ್ರಹದಿಂದ ಈಗಾಗಲೇ ಮೈಸೂರಿಗೆ ನೀರು ಕೊಡೋದಕ್ಕೆ ಎಲ್ಲ ಯೋಜನೆ ಸಿದ್ಧ ಆಗೈತೆ. ಬೆಂಗಳೂರಿಗೆ ಕೊನೆ ಯಾವುದೋ 6ನೇ ಅಂತನೋ ಏನೋ ಮಾಡ್ತಾ ಇದ್ದಾರೆ. ಇವರಿಗೆ ರಾಜ್ಯ ಸರ್ಕಾರಗಳಿಗೆ ಯಾವುದೇ ಕಾರಣಕ್ಕೂ ಬೆಂಗಳೂರು ಮೈಸೂರು ನಗರಕ್ಕೆ ನೀರು ಕೊಡಬೇಕು ಅಂತಿಲ್ಲ. ಆ ಯೋಜನೆಗೆ ಸಾವಿರಾರು ಕೋಟಿ ಇನ್ವೆಸ್ಟ್ ಆಗುತ್ತೆ. ಸಾವಿರಾರು ಕೋಟಿ ಲೂಟಿ ಮಾಡೋಕ್ಕೆ ಈ ರಾಜ್ಯ ಸರ್ಕಾರ ಬೆಂಗಳೂರಲ್ಲೂ ಯಾವುದೋ ಒಂದು ಪಾಯಿಂಟ್ನ ಹುಡುಕ್ತಾವ್ರೆ. ಬೆಂಗಳೂರಿಗೂ ಕನ್ನಂಬಾಡಿ ಕಟ್ಟೆ ಒಳಗಡೆ ನಾನು ಇದೇ ಒಂದೇ ಒಂದು ಆಗ್ರಹ, ರಾಜ್ಯ ಸರ್ಕಾರ ಸ್ಪಷ್ಟಪಡಿಸ್ಬೇಕು. ಬೆಂಗಳೂರಿಗೆ ಕನ್ನಂಬಾಡಿ ಕಟ್ಟೆ ಒಳಗಡೆ ನೀರು ತಗೋತಾ ಇದ್ದೀರಾ ಇಲ್ವಾ, ಕೆಳಗಡೆ ತಗೋತೀರಾ, ಸ್ಪಷ್ಟಪಡಿಸ್ಲಿಲ್ಲ ಅಂತ ಹೇಳಿದ್ರೆ ಮಂಡ್ಯ ಭಾಗದ ರೈತರಿಗೆ ವಿಷ ಕೊಡಕ್ಕೆ ಬಂದವ್ರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿದಂಥ ಕನ್ನಂಬಾಡಿ ಕಟ್ಟೆ ಬೇಸಾಯಕ್ಕೆ ಅಂತೇಳಿ, ಈ ಬೇಸಾಯನ ಬಿಟ್ಟು ಬೆಂಗಳೂರು ಕುಡಿಯೋ ನೀರಿಗೆ ಅಂತೇಳಿ ನೀರು ಸಂಗ್ರಹನ ಮಾಡಿದ್ರೆ ನಮ್ಮ ಬೆಳೆ ಎಲ್ಲ ಒಣಗ್ತದೆ, ನಮ್ಮ ಬದುಕಿಲ್ಲ. ನಮ್ಮ ಬದುಕಿನ ಜೊತೆ ಚೆಲ್ಲಾಟ ಆಡ್ತಿರೋಂಥ ಏನು ರಾಜ್ಯ ಸರ್ಕಾರ ಇದೆ, ತಕ್ಷಣ ಸ್ಪಷ್ಟಪಡಿಸಬೇಕು. ಅಲ್ಲಿ ನೀರು ಸಂಗ್ರಹದಲ್ಲಿ ನೀರು ತೆಗಿಯಲ್ಲ ಅಂತ, ಇಲ್ಲ ಲೂಟಿ ಮಾಡೋಕ್ಕೆ ಸಾವಿರಾರು ಕೋಟಿ ಲೂಟಿ ಮಾಡೋಕ್ಕೆ ಈ ಒಂದು ಯೋಜನೆ ಆಗುತ್ತೆ. ಒಂದು ಸರಳವಾಗಿ ನಾನು ಪ್ರಶ್ನೆ ಕೇಳ್ತೀನಿ, 5 ಈಗಾಗಲೇ ಯೋಜನೆಗಳು ಇದೆಯಲ್ಲ, 5 ಯೋಜನೆಯಿಂದ ನೀರು ಸದ್ಬಳಕೆ ಆಗಿದೆಯಾ ಅಥವಾ ಕೊಳಚೆ ನೀರಿಗೆ ಹೋಗ್ತಾ ಇದೆಯಾ? ಏನೂ ಇಲ್ಲ. ಹೊಸ ಯೋಜನೆ ಮಾಡ್ತಾ ಇರೋಂಥದ್ದು ಭಾಳಷ್ಟು ಕೆಟ್ಟದ್ದು. ಅದೇ ರೀತಿ ಕನ್ನಂಬಾಡಿ ಕಟ್ಟೆ ಹತ್ರ ಒಂದು ಟೋಲ್ ಇದೆ, ಆ ಟೋಲು 14 ಕೋಟಿ 17 ಕೋಟಿ ಖರ್ಚಾಗಿರೋದು. ಈಗಾಗಲೇ ಸಂಗ್ರಹ ಆಗಿದೆ ಅಂತ ಇಲಾಖೆನೇ ಲೆಟ್ರ್ ಬರ್ತದೆ. ಸಂಗ್ರಹ ಆದ ದಿನನೇ ನಿಲ್ಲಿಸಬೇಕು, ಆ ದಿನದಿಂದ ಫ್ರೀಯಾಗಿ ಹೋಗುವಂಥದ್ದು. ಇವತ್ತು ವಸೂಲಿ ಮಾಡ್ತಾ ಇದ್ದಾರೆ ಅಂದರೆ ರಾಜ್ಯ ಸರ್ಕಾರ ಜನಸಾಮಾನ್ಯರ ಮೇಲೆ ಒಂದು ದುಡ್ಡು ವಸೂಲಿ ಮಾಡೋ ಮೂಲಕ ರಸ್ತೆಯಲ್ಲಿ ಅಡ್ಡಾಕೊಂಡು ದುಡ್ಡು ವಸೂಲಿ ಮಾಡ್ತಾರಲ್ಲ, ದರೋಡೆಕೋರರು, ಆ ದರೋಡೆಕೋರರು ರೀತಿ ದರೋಡೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಟೋಲ್ ಸಂಗ್ರಹ ತಕ್ಷಣ ನಿಲ್ಲಿಸಬೇಕು. ಈ ಬಗ್ಗೆ ನೀರಾವರಿ ಮಂತ್ರಿ ಅದೇನೋ ಬಂದು ನಾನು ನೋಡ್ತೀನಪ್ಪ, ಅಲ್ಲಿ MLA ನಿನ್ನೂ ಕರ್ಕೋಗಿ ನಿಲ್ಲಿಸ್ತೀನಿ ಬಿಡು ಅಂತ ಹೇಳೋಕ್ಕೆ, ಏನು ದುಡ್ಡು ಎಷ್ಟು ಬಂದಿದೆ, ಸಂಗ್ರಹ ಆಗಿದೆಯಾ, ನಿಲ್ಲಿಸು ಅಂತ ಅಲ್ಲೇ ಹೇಳಬೇಕು. ಅವ್ರು ನೋಡೋಂಥದ್ದು ಏನಿಲ್ಲ. ಆ ಹುನ್ನಾರಗಳು ಅದು ಮುಂದುವರ್ಸೋದಕ್ಕೆ ಇದನ್ನು ದಯಮಾಡಿ ಇಂಥದ್ದು. ಹಾಗೇನೆ ಮಾದೇವಪುರದಲ್ಲಿ ಕನಿಷ್ಠ 100 ವರ್ಷದಿಂದ ಆ ಕಾಡೋದು, ಆ ಕಾಡೊಳಗೆ ಕಲ್ಲು ಮುಳ್ಳು ಇದೆಲ್ಲರ ಮಧ್ಯದಲ್ಲಿ 70-85 ವರ್ಷದಿಂದ ನಮ್ಮ ಪೂರ್ವಿಕರು ಬೇಸಾಯ ಮಾಡಿ 2 ಎಕರೆ 3 ಎಕರೆ 1 ಎಕರೆಯೋ ಅರ್ಧ ಎಕರೆಯೋ ಮಾಡ್ತಾ ಇದ್ದಂಥವ್ರಿಗೆ 100 ವರ್ಷ ಸ್ವಾತಂತ್ರ್ಯ ಬಂದಾಗಿದೆ, 75 ವರ್ಷ ಇಲ್ಲಿ ತನಕ ಅವ್ರಿಗೆ ಖಾತೆ ಕೊಟ್ಟಿಲ್ಲ. ಸರ್ಕಾರ ನಮ್ಮ ಪಾಲ್ಗಿದೆಯಾ ಸತ್ತಿದೆಯಾ? ನಮ್ಮ ಪಾಲ್ಗಿದ್ರೆ ಉಳನ್ಗೆ ಭೂಮಿ ಅಂತ ಕಾನೂನು ತಂದರು, ದರ್ಖಾಸ್ತ್ ಭೂಮಿ ಮಂಜೂರಾತಿ ತಂದರು, ಯಾವುದೂ ಜಾರಿಗೆ ಬಂದಿಲ್ಲ. ಇಂಥ ಅನಾಹುತಗಳು ತಕ್ಷಣ ನಿಲ್ಲಬೇಕು ಅನ್ನೋ ವಿಚಾರ ಭಾಳಷ್ಟು ವಿಚಾರಗಳಿದೆ. ಹಾಗೇನೆ ಒಂದು ಹೇಳೋಂಥದ್ದು, ಸರ್ಕಾರಿ ಕಚೇರಿಲಿ ಭಾಳ ನಾನು ಜಿಲ್ಲಾಡಳಿತ, ಈಗ ಜಿಲ್ಲಾಧಿಕಾರಿ ನೇಮಕ ಮಾಡೋದೆ, ತಹಸೀಲ್ದಾರ್ ನೇಮಕ ಮಾಡೋರೆ, ಒಬ್ಬ VA ನೇಮಕ ಮಾಡೋರೆ, ಅವರೆಲ್ಲ ನೇಮಕ ಆಗಿರೋದು ಸಂವಿಧಾನಬದ್ಧವಾಗಿ. ಇವ್ರು ಸಂವಿಧಾನಬದ್ಧವಾಗಿ ಕೆಲಸ ಮಾಡಿದರೆ ಅಕ್ರಮ ಗಣಿಗಾರಿಕೆ ಎಲ್ಲಿ ನಡೀತದೆ? ಟೋಲ್ ಸಂಗ್ರಹ ಯಾಕೆ ನಿಲ್ಲಿಸಬಾರ್ದು? ಇಂಥ ಭಾಳಷ್ಟು ಸಮಸ್ಯೆ ಇವೆ. ಈ ದರ್ಖಾಸ್ತ್ ಭೂಮಿನ ಮಂಜೂರಾತಿ ಮಾಡದೇ ಇರುವಂಥದ್ದು ಇಲ್ಲ, ಇದು ಜನವಿರೋಧಿ ಕೃತ್ಯ. ಇಂಥ ಹಲವಾರು ವಿಚಾರಗಳ ಮೇಲೆ ನಾವು ಹೋರಾಟದ ಧ್ವನಿಯನ್ನು ಎತ್ತಾ ಇದ್ದೀವಿ. ವಿಶೇಷವಾಗಿ ಶ್ರೀರಂಗಪಟ್ಟಣ ಆಡಳಿತ ಸಂಪೂರ್ಣ ಭ್ರಷ್ಟಾಚಾರದಿಂದ ಕೂಡಿದೆ, ಲೂಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ನಿಯಂತ್ರಣ ತನ್ನಿ ಅನ್ನೋ ಕಾರಣಕ್ಕೆ ಚಳುವಳಿ ಮಾಡ್ತಾ ಇದ್ದೀವಿ.